ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಇವತ್ತು ಮಂಗಳವಾರ ಆ್ಯಂಡ್ ನಾನು ಮೊದಲು ಚಾರ್ಜ್ ಇಟ್ಬಿಟ್ಟೆ ಮೊಬೈಲಿಗೆ, ಯಾಕಂದರೆ ನನಗೆ ಸ್ವಲ್ಪ ಹೆದರಿಕೆ ಇತ್ತು ನಿನಗೆ ಕರೆಂಟ್ ಹೋದರೆ ಅಂತ. ಓಕೆ, ಹೆದರಿಕೆ ಅಲ್ಲ, ಕರೆಂಟ್ ಹೋಗುತ್ತೆ. ಓಕೆ, ಸೊ ನನ್ನದೊಂದು ಬಿಸ್ಕೆಟ್ ಇಲ್ಲೇ ಇದೆ, ನನಗೆ ಈಗ ಸಿಕ್ತು. ಬೆಳಿಗ್ಗೆ ಚಾನ ಈ ರೀತಿಯೇ ಕುಡಿದು ಬಿಡ್ತೀನಿ ಮಾರ್ರೆ. ನಾನು ಮತ್ತು ಅಕ್ಕ ಹೋಗ್ತಾ ಇದ್ದೀವಿ ಹೊರಗೆ, ದನ ಬಿಡೋ ಕೆಲಸನ ಮಾಡ್ತೀವಿ, ಹಾಗೆಯೇ ಕಟ್ಟಿಗೆಯನ್ನು ಕೂಡ ತರಲಿಕ್ಕಿದ್ದೀವಿ. ನೋಡಿ, ಕಟ್ಟಿಗೆ ಒಂದು ಪಸೆನ್ಸ್ ಇಲ್ಲ, ಒಂದು ಚೂರು ಸಹ ಇಲ್ಲ. ನೋಡಿ, ಗಂಧ ಕೂಡ ಹಾಕ್ತಾ ಇದ್ದಾಳೆ. ಈಗ ನಾವು ಗುಡ್ಡೆಗೆ ಹೋಗ್ತಿರೋದು ಗಂಧ ಹಾಕ್ಬೇಕಂತ ಇವಳಿಗೆ. ಭೂತ ಗೀತ ನಿನ್ನ ಮುಸುಡಿ ನೋಡಿ ಆ ಭೂತ ಓಡೋಗ್ತದೆ. ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾಳೆ ಗಂಧ ಹಾಕ್ಕೊಂಡು. ಆ್ಯಂಡ್ ನಾನು ಜಸ್ಟ್ ಸ್ಟಿಕ್ಕರ್ ಹಾಕಿದ್ದೀನಿ ಅಷ್ಟೇ. ಹೋಗುವ. ಹಾಂ, ಇಡು. ದೋಮ್ತ ದೋಮ್ತನ ದಿರಣ ದೋಮ್ತನ ದೋಮ್ತ ದೋಮ್ತನ ದಿರಣ ದೋಮ್ತನ. ನೋಡಿ, ನೀನು ಕನ್ನಡದಲ್ಲಿ ಮಾತಾಡಿ ಮರ್ಲಿದ್ದೀನಿ. ಸೊ ಎನಿವೇಸ್, ಈಗ ಹೋಗುವ ಕೆಲಸ ಮಾಡುವ. ಆ್ಯಂಡ್ ಫನ್ ಮಾಡೋಣ ಇವತ್ತು. ಸೊ ನನ್ನ ಮುಸುಡಿ ಯಾಕೆ ಇಷ್ಟು ಬ್ರೈಟ್ ಕಾಣ್ತಿದೆ? ಓಕೆ, ಸೊ ನನ್ನ ಪಕ್ಕ ಇದ್ದಾಳೆ ನನ್ನ ಅಕ್ಕ, ತುಂಬಾ ಜಾಸ್ತಿ ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಇವತ್ತು. ಗುಡ್ಡಿಗೆ ಹೋಗುವ. ಕನ್ನಡ ಮಾತಾಡು, ಕನ್ನಡ ಮಾತಾಡು. ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಬಂದು ಬೆಳಗ್ಗೆ ಬಳಸಿ, ಕನ್ನಡವನ್ನು ಉಳಿಸಿ, ತುಳುವನ್ನು ಬಿಡಬೇಡಿ. ನೋಡಿ, ತುಳು ನಮ್ಮ ಮಾತೃಭಾಷೆ. ನಮ್ಮದು ಮಾತೃಭಾಷೆ ಮರಾಠಿ, ಆದರೆ ನಮ್ಮ ತುಳು ಲೋಕಲ್ ಲ್ಯಾಂಗ್ವೇಜ್. ಮರಾಠಿ ಎರೆ ಬರ್ತದೆ, ತುಳು ಈಸ್ ವೆರಿ ಅವರ್ ಯಾವ. ಓಕೆ, ಸೊ ನಮ್ಮ ನಾಯಿ ಎಷ್ಟು ದೂರ ಹೋಗಿದೆ ಅಂದರೆ ಮ್ಯಾರಥಾನ್ಗೆ ಅದನ್ನು ಸೇರಿಸಿದರೆ ಅದೇ ವಿನ್ ಆಗುತ್ತೆ. ಹೌದು, ಅಷ್ಟು ದೂರ ಹೋಗಿದೆ ನೋಡಿ. ಅಲ್ಲಿ ಹೋಗಿದೆ ಅಷ್ಟೇ, ಮತ್ತೆ ಅಲ್ಲಿ ಮಾಡೋದು ಬೇರೆ. ಹುಚ್ಚ ಹೋಯ್ತಾ ಇದೆ. ಗಾಡಿಗೆ ಗಿಡಗಳನ್ನು ಸಂರಕ್ಷಿಸಿ, ಮರಗಳನ್ನು ಉಳಿಸಿ. ನೋಡಿ, ಈ ಏರಿಯಾ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ತೋರಿಸ್ತೇ, ಯಾಕಂದರೆ ನಾನು ನೆಕ್ಸ್ಟ್ ಏನು ವಿಡಿಯೋ ಮಾಡಲಿಕ್ಕೆ ಇದ್ದೀನಿ ಅದು ಇದೇ ಏರಿಯಾದಲ್ಲಿ. ಹೂವು ನಿನ್ನ ಬುಡೆಯಲ್ಲಿ, ನಗುವು ನಿನ್ನ ಕೆನ್ನೆಯಲಿ, ಲಾ ಲಾ ಲಾ. ಅಕ್ಕ ತುಂಬ ಜಾಸ್ತಿ ಕ್ಯೂಟ್ ತೋಚುತ್ತೆ. ನಾ ಕಮೆಂಟ್ ಬರ್ಕೊಂಡು ಕ್ಯೂಟ್ ಒಂದು. ಒಲೆಯ ಬಳಕೆ ನಮ್ಮಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಇದು ಯಾವ ರೀತಿ ಇಟ್ಟದ್ದು ಮರ್ರೆ. ಓಕೆ, ನಾನು ಕೂಡ ಮುಂದೆ ಹೋಗ್ತೇನೆ. ಆ್ಯಂಡ್ ಸದ್ಯಕ್ಕೆ ಲೈಟಾಗಿ ನಿಮಗೆ ಇಡೀ ಫಾರೆಸ್ಟ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಬ್ಲಾಗ್ ಮಾಡಲಿಕ್ಕಿದ್ದೀನಿ ಇವತ್ತು ಸಂಜೆನೇ. ಅಂದರೆ ಮನೆಯೆಲ್ಲ ಕೆಲಸ ಮುಗಿಸಿ ಆಮೇಲೆ ಬರ್ತೇನೆ ವೀಡಿಯೋ ಮಾಡಲಿಕ್ಕೆ. ಧಮಾಕೆದಾರ್ ಸೀರೀಸ್ ಇದೆ. ತಗೋ, ಇವಳ ಜೊತೆನೇ ಎಕ್ಸ್ಪ್ಲೋರ್ ಮಾಡೋದು ಒಳ್ಳೇದು ಅನಿಸುತ್ತೆ. ಹಾಂ, ನಮಗೆ ಸಿಕ್ತು ಕಲಲಾಮ್. ಆ್ಯಂಡ್ ಕನ್ನಡದಲ್ಲಿ ಏನು ಹೇಳ್ತಾರೆ ಮೇಲೆ ತೋರ್ಸೋದು ಕಲ್ಲಣಮೆ ಸಿಕ್ತು. ಅದು ಚೆನ್ನಾಗಿದೆ ನೋಡು ಮೊದಲು, ಮತ್ತೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದಲ್ಲ. ಚೆನ್ನಾಗಿಲ್ಲ ಏನು ಇಲ್ಲಿ ನೋಡು. ಇದು ಸಹ ಹೋಗಿದೆ. ಅದು ಚೆಕ್ ಮಾಡ್ಬೋದು, ನಮಗೆ ಚೆಕ್ ಮಾಡಲಿಕ್ಕೆ ಎಂತ ಆಗಬೇಕು? ಚೆಕ್ ಮಾಡೋದು ಹಾಳಾಗಿದೆ ಅದು. ಎಡ್ಡುಂಟು ಎಷ್ಟುಂಟು? 2 ಉಂಟಾ? ಹೌದು. ಅದು ಇಟ್ಕೋ, ಮತ್ತೆ ಬೆಂಡೆಗೆ ಹಾಕುವ ಮನೆಗೆ ಹೋಗಿ. ಎನಿವೇಸ್, ಫಾರೆಸ್ಟ್ ತುಂಬಾ ಚೆನ್ನಾಗಿದೆ ನೋಡಿ. ನಾನು ಈಗ ಕರೆಕ್ಟಾಗಿ ತೋರಿಸೋದಿಲ್ಲ ಫಾರೆಸ್ಟನ್ನು, ಮತ್ತು ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೀನಿ. ಆವಾಗ ನಿಮಗೆ ಚೆನ್ನಾಗಿ ಅಂದರೆ ಫುಲ್ ಇಡೀ ಫಾರೆಸ್ಟ್ನ ಟೂರ್ ಮಾಡಲಿಕ್ಕಿದ್ದೀನಿ. ಸೊ ಈ ಒಂದು ಫಾರೆಸ್ಟ್ ಏನಿದೆ ನಮ್ಮ ಮನೆಯಿಂದ ತುಂಬ ದೂರ ಇಲ್ಲ, ಸೊ ಆರಾಮ್ಸೆ ನಾವು ನಡ್ಕೊಂಬರ್ಬೋದು. ಇಲ್ಲಿ ಕಟ್ಟಿಗೆಲ್ಲ ಹೆಕ್ಲಿಕ್ಕೆ ಬರ್ತೀವಿ ನಾವು. ಆ್ಯಂಡ್ ತುಂಬಾ ಚೆನ್ನಾಗಿರೋ ಏರಿಯಾ ಇದು, ತುಂಬಾ ಜಾಸ್ತಿ ಶಾಂತಿ ಇದೆ. ಸೊ ಆ್ಯಂಡ್ ಇನ್ನೊಂದು ವಿಷಯ ಇದೆ, ಅದನ್ನು ನಿಮಗೆ ನಾನು ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಕೆಲವೆಲ್ಲ ಹಾರರ್ ಸ್ಟೋರಿ ಕೂಡ ಹೇಳಲಿಕ್ಕಿದ್ದೀನಿ ನಾನು ವ್ಲಾಗಲ್ಲಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಅಂದರೆ ಈ ವ್ಲಾಗ್ ಸಿಂಪಲ್ ಆಗಿದೆ ಅಷ್ಟೇ.
ನಾವು ಸುಮ್ಮನೆ ಕಟ್ಟಿಗೆ ತರಲಿಕ್ಕೆ ಇಲ್ಲಿಗೆ ಬಂದದಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಹೇಳಲಿಕ್ಕಿದ್ದೀನಿ ಒಂದು ಹಾರರ್ ಸ್ಟೋರಿ, ಒಂದಲ್ಲ 2-3 ಹೇಳಲಿಕ್ಕಿದ್ದೀನಿ. ಹಾಗೆಯೇ ನನ್ನ ಎಕ್ಸ್ಪೀರಿಯನ್ಸ್. ಹಾಂ ಸೊ ನಮ್ಮ ಜಾಕಿ ಇದೆ ನೋಡಿ, ಪೊದೆಯಲ್ಲಿ ಅಡುಗೆ ಕೂತ್ಕೊಳ್ಳೋದು, ಆಮೇಲೆ ನಾವು ಬಂದಾಗ ಹೆದರಿಸೋದು. ಸೊ ನಮಗೆ ರಿಯಲಿ ಹೆದರಿಕೆ ಕೂಡ ಆಗುತ್ತೆ. ಅದಕ್ಕೆ ನಾನು ಗಂಧ ಹಾಕ್ಕೊಂಡು ಬಂದಿದ್ದೇನೆ. ಈಗ ಭಯ ಆದರೆ ಓಡೋದು ಸುದೀಕ್ಷನನ್ನು ಬಿಟ್ಟು. ನನ್ನನ್ನು ಬಿಟ್ಟಲ್ಲ, ನನ್ನ ಕರ್ಕೊಂಡೆ ಹೋಗಿ ಮಾರೀತಿ. ನಿಂಗೊಂದು ದೊಡ್ಡ ನಮಸ್ಕಾರ. ನನ್ನ ಬಿಟ್ಟು ಹೋಗಲ್ಲ, ಹೋಗ್ಬೇಡ. ಇಲ್ಲ ಬಾಬು, ನಿನ್ನನ್ನು ಬಿಟ್ಟು ಹೋಗಿದ್ದೀನಿ. ನಿನ್ನನ್ನು ಬಿಟ್ಟು ಎಲ್ಲಿ ನೋಡಿ, ಇಲ್ಲಿ ಹಾರರ್ ಎಲ್ಲ ಕೂತ್ಕೋಬೋದು ಅಷ್ಟೇ. ಮತ್ತೆ ಎಲ್ಲಿ ಹಾರರ್ ಸ್ಟೋರಿ ಇದೆ. ತುಂಬ ಡೀಪಾಗಿ ಹೋಗೋಕ್ಕೂ ಆಗಲ್ಲ ಇಲ್ಲಿ ಕಾಡಲ್ಲಿ, ಯಾಕಂದರೆ ಹಾರರ್ ಸ್ಟೋರಿ. ಎಂತ ಹಾರರ್ ಸ್ಟೋರಿ? ನೀವೇ ಒಂದು ಈಗ ಸೃಷ್ಟಿ ಮಾಡಿ ಹೇಳು. ಸೃಷ್ಟಿ ಅಲ್ಲ, ರಿಯಲ್ ಆಗಿ ಇದ್ದಾನೆ. ನಾನು ಹೇಳ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ನೆಕ್ಸ್ಟ್ ಬ್ಲಾಗ್ ಅಂದರೆ ಫಾರೆಸ್ಟ್ ಎಕ್ಸ್ಪ್ಲೋರಿಂಗ್ ಪಾರ್ಟ್ಸ್ ಮಾಡ್ತೀನಿ ನೋಡಿ. ಅದರಲ್ಲಿ ಒಂದೊಂದು ಪಾರ್ಟಲ್ಲಿ ಒಂದೊಂದು ಸ್ಟೋರಿ. ಎಷ್ಟು ಸರಿ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ? ಅವರಿಗೆ ನೋಡಿ ನೋಡಿ ಬೋರ್ ಆಗೋದಿಲ್ವಾ? ಅದೆಲ್ಲ ಇಲ್ಲ, ಈಗ ಡಿಲೀಟ್ ಆಗಿದೆ. ಹೇಗೆ ಡಿಲೀಟ್ ಆಗಿದೆ ಅದು? ಹೌದಾ? ದೊಡ್ಡ ಕಾಡಿನ ಮಧ್ಯೆ ನಾನು ಸಹ ಸುದೀಕ್ಷೆ ಸಹ ಕಲ್ಲಣಬೆ ನೋಡಿ ಬರಲಿಕ್ಕೆ ಹೋಗುದು. ಅದು ಇರ್ತದ ಇಲ್ವಾ ಅಂತ ನನಗೆ ಗ್ಯಾರಂಟಿ ಇಲ್ಲ. ಹೋಗುವ ಸರ್, ಇಲ್ಲಿ ತನಕ ಬಂದ್ವಿ ನಾವು. ಇರೋದಿಲ್ಲ ಅದು, ಇರೋದಿಲ್ಲ ಅದು. ಬಾ, ಇಲ್ವಾ? ಇವಳು ಎಂತ ಫೋರ್ಸ್ ಮಾಡೋದು ಮಾರೆ. ನಾನು ಗುಡ್ಡೆಗೆ ಬಂದೆ ಕಷ್ಟಕ್ಕೆ, ಅದರಲ್ಲಿ ಇವಳು ಫೋರ್ಸ್ ಬೇರೆ ಇನ್ನೊಂದು ಕಡೆ. ಅಲ್ಲ ಮರ್ರೆ, ಎಂತ ನಿಮ್ಮ ಅಕ್ಕನವ್ರು ಕೂಡ ಹೀಗೇನಾ ಫೋರ್ಸ್ ಮಾಡ್ತಾರೆ ತುಂಬ? ನನ್ನ ಅಕ್ಕ ಅದು ತುಂಬ ಜಾಸ್ತಿ ಫೋರ್ಸ್ ಮಾಡ್ತಾಳೆ. ಫೋರ್ಸ್ 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 ನೋಡಿ. ಅಕ್ಕ ಫಸ್ಟ್ ಟೈಮ್ ಅಂದರೆ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದಾಳೆ. ಅದಕ್ಕೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತಾ ಇರೋದು, ಹೇಳೋದನ್ನು ಕೇಳ್ತಾ ಇರೋದು. ಬಿಟ್ಟರೆ ಇಲ್ಲಪ್ಪ, ಇಲ್ಲ ಮಾರ್ರೆ, ನಾನು ಎಲ್ಲ ಟೈಮಲ್ಲಿ ಕೇಳ್ತೀನಿ ಅಕ್ಕನ ಮಾತು. ನೋಡಿ, ಇಲ್ಲಿನ ಒಂದು ಎನ್ವೈರ್ಮೆಂಟ್ ನೋಡಿ ಮಾರ್ರೆ. ಓ ಮೈ ಗಾಡ್, ಗ್ರೀನರಿ. ನನಗಂತೂ ನೋಡಿ, ನನಗೆ ಕಾಡು ಏರಿಯಾ ತುಂಬ ಇಷ್ಟ. ಎನಿಮಲ್ಸ್ ಒಂದು ಇರಬಾರ್ದಲ್ಲಿ, ಬಿಟ್ಟರೆ ನನಗೆ ಕಾಡು ಏರಿಯಾ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ನಿಲ್ಲು ನಾನು ಬಂದೆ. ಹೆದರಿಸ್ಬೇಡ ಮರೀತಿ. ನೋಡಿ, ಇಲ್ಲೊಂದು ಸ್ವಲ್ಪ ನಾ ಬಂದಿದ್ದಕ್ಕೆ ಇಲ್ಲೊಂದು ನನಗೆ ಇದು ಸಿಕ್ತು ನೋಡಿ. ಅದಕ್ಕೆ ಬರಬೇಕಂತ ಹೇಳೋದು. ಸಿಕ್ಕಾಕೊಂಡಿದೆ, ಅದು ನಾನು ತೆಗಿತೆ ಬಿಡಿ. ಸೊ ಗೈಸ್, ಇಲ್ಲಿ ಸೂರ್ಯನ ಬೆಳಕು ನನ್ನ ಮುಸುಡಿಗೆ ಯಾವ ರೀತಿ ಬೀಳ್ತಾ ಇದೆ ಅಂದರೆ, ನನ್ನ ಮುಸುಡಿಯ ಕಲರ್ ತುಂಬ ಜಾಸ್ತಿ ಬ್ರೈಟ್ ಆಗಿದೆ. ಅಷ್ಟು ಬ್ರೈಟ್ ಇಲ್ಲ ನನ್ನ ಮುಸುಡಿ, ಅದು ಬೇರೆ ವಿಷಯ. ಇಲ್ಲಿ ನೋಡಿ, ಬಾಡೋಗಿದ ಹೂ ಆ್ಯಂಡ್ ಅದರ ಮೇಲೆ ಒಂದು ಇರುವೆ ನೇತಾಡ್ತಾ ಇದೆ ನೋಡಿ. ಇದು ಹೂಗಳೆಲ್ಲ ಕಟ್ಟಾಗಿದೆ. ಓ ಮೈ ಗಾಡ್, ಇಲ್ಲಿ ನೀರಿದೆ ಮಾಡ್ರೆ. ಬತ್ತೆ ಸುತ್ತ ಫಾರೆಸ್ಟೇ ಇರೋದು. ಮೂಲೆಲ್ಲೇ ನೋಡಿ, ಇಲ್ಲಿ ನೀರಿದೆ. ಸೊ ನನ್ನ ಅಕ್ಕ ತುಂಬ ಜಾಸ್ತಿ ಕರಿತಾ ಇದ್ಲು ಈ ಟೈಮಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿ ಅಲ್ಲಿಂದ ಹೋದೆ. ಸೂರ್ಯ ಅಲ್ಲಿದ್ದಾನೆ, ಹೋಗುವ. ಅವಳು ಕಿರಿಸ್ತಾ ಇದ್ದಾಳೆ ಮಾರೆ. ಒಂದು ವ್ಲಾಗ್ ಮಾಡೋಕ್ಕೂ ಬಿಡಲ್ಲ ಅವಳು ಹುಡುಗಿ, ಕಿರಿಸ್ತಾ ಇದ್ದಾಳೆ ಈ ಲೋಕದಲ್ಲೆಲ್ಲ. ಎನಿವೇಸ್, ಕಾಡು ನೋಡಿದ್ರಿ ನೀವು, ಡೀಪ್ ಆಗಿರೋ ಕಾಡು. ಸೊ ನಾನು ಬತ್ತೆ ಸಾಕಾಗೋಯ್ತು. ನಾನು ಇದನ್ನು ತಗೊಂಡು ಹೋಗ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೊಡ್ಡ ಘಾಟಿಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಶಿ ಈಸ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ಬಾಬು, ನಾನು ಕಟ್ ಮಾಡ್ಬಿಡಿ ನಿಜ. ಅಕ್ಕ ಇಲ್ಲಿ ಅಣಬೆ ನೋಡ್ತಾ ಇದ್ದಾಳೆ ಉಂಟಾ ಅಂತ. ಸೊ ನಮ್ಮಿಬ್ಬರ ಹಿಂದೆ ಇದೆ ಜಾಕಿ ಆ್ಯಂಡ್ ನಾನು ಕ್ಯೂಟಿ ಅಂದಾಗ ಅದು ಇಗ್ನೋರ್ ಮಾಡ್ಕೊಂಡು ಹೋಗ್ಬಿಡ್ತು, ನನಗೆ ಕುಂಡೆ ತೋರಿಸ್ಕೊಂಡು ಸೀದಾ. ಸೊ ಎನಿವೇಸ್, ಸೊ ಇಲ್ಲಿ ಅಷ್ಟೇನು ಅಣಬೆ ಇರಲಿಲ್ಲ ನೋಡಿ. ಈ ಒಂದು ಸೀಸನಲ್ಲಿ ಯಾವ ರೀತಿ ಅಣಬೆ ಆಗೋದು ಅಂದರೆ, ಈಗ ಸಿಡಿಲು ಬರ್ತದೆ ನೋಡಿ, ಮಳೆ ಬಂದು ಸಿಡಿಲು ಬರ್ತದೆ ನೋಡಿ, ಅವಾಗ ಅಣಬೆ ಆಗುತ್ತೆ. ಸದ್ಯಕ್ಕೆ ಈಗ ಇಲ್ಲ ಇಲ್ಲಿ ಅಣಬೆ.
ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಬಟ್ ನನಗೆ ಸಹ ಸಿಗ್ತಾ ಇಲ್ಲ. ಎನಿವೇಸ್ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನನಗೆ ಹಿಡ್ಕೊಳ್ಳಿಕ್ಕಾಗ್ತಿಲ್ಲ, ಕಟ್ಟಿಗೆ ಬೀಳ್ತದೆ. ನೋಡಿ ಗೈಸ್, ಕತ್ತಲೆ ಆಗಿತ್ತು. ಓ ದೇವಾ, ಈಗ ಒಂದು ದೊಡ್ಡ ಮಳೆ ಬರಲಿಕ್ಕಿದೆ. ನೋಡಿ ಗೈಸ್, ತುಂಬಾ ಸುಸ್ತಾಗಿದೆ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಈಗ ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸ್ಕೂಟಿ ಬಿಟ್ಟಿದ್ದಾಳೆ ನನ್ನ ಅಕ್ಕ ದಿ ಗ್ರೇಟ್ ಅಕ್ಕ. ಆ್ಯಂಡ್ ಅಕ್ಕನ ಸ್ವಲ್ಪ ಬಟ್ಟೆ ಕೂಡ ಇದೆ. ಐ ಥಿಂಕ್ ಇದು ಸಾರಿ ಅನಿಸುತ್ತೆ. ಸೊ ಲೆಟ್ಸ್ ಗೋ. ರಿವ್ಯೂ ಟೈಮ್. ಸೊ ನನ್ನ ಹತ್ರ ಇದೆ 10 ರೂಪಾಯಿದು ಕಾರ್ನೆಟ್. ಅಮ್ಮ ಇಲ್ಲಿ ಸಿಕ್ಕಾಕೊಂಡಿದ್ರು. ಅಮ್ಮ ನಿಮ್ದು ಎನ್ನ ಅಕ್ಕ 10 ರೂಪೀಸ್ ಪಿಸ್ತಾ ಕಾರ್ನ್. ನಾನು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೇನೆ. ಸಾಕು ಟೇಸ್ಟ್ ಸಾಕು ಮಾರ್ರೆ. ಹಾಂ, ಈಗ ಹೇಳಿ. ಟಾನಿಕ್ ಬರ್ತಾ ಆಯ್ತಾ? ಬರ್ತಾ ಇರೋದಾ? ಹೇಳಿ. ಬರ್ತಾ ಇದೆ. ಫ್ಲೇವರ್ ಕೂಡ ಅಂತ ಹಾಂ, ಈಗ ಹೇಳಿ. ರಿಕ್ಷಾ ಹೋಯ್ತು. ಹಾಂ, ಟಾನಿಕ್ ಸ್ಮೆಲ್ ಬರ್ತಾ ಇದೆ. ಓಕೆ. ಒಂದು ಸ್ವಲ್ಪ ಸ್ಮೆಲ್ ಕೂಡ ಹಾಗೆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಸೊ ನಾನು ಇಷ್ಟ ಆದರೂ ಟೇಸ್ಟ್ ನೋಡ್ತೇನೆ. ಓಕೆ, ನಾನೀಗ ಟೇಸ್ಟ್ ಮಾಡಲಿಕ್ಕಿದ್ದೀನಿ. ಸೊ ಗೈಸ್, ನಾನು ಬ್ಲೂ ಬಟ್ಟೆ ಏನು ಹಾಕಿದ್ದೆ ಅದು ತುಂಬ ಜಾಸ್ತಿ ಒದ್ದೆ ಆಗಿತ್ತು. ಸೊ ನಾವೀಗ ಇಬ್ಬರು ಕೂಡ ಹೆಬ್ರಿಗೆ ಹೋಗ್ತಾ ಇದ್ದೀವಿ ಮಿಕ್ಸಿ ತಗೊಳ್ಳಿಕ್ಕೆ. ಒದ್ದೆ ಆದ ಕಾರಣ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಿಕ್ಸಿ ಇಟ್ಕೊಂಡು ಪುನಃ ಈಗ ಹೆಬ್ರಿಗೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ತುಂಬ ಜಾಸ್ತಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಗಲಾಟೆ ಕೂಡ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಮಧ್ಯೆ ಗಲಾಟೆ ಅಂತೂ ಇದ್ದೇ ಇರ್ತದೆ, ಹಾಗೆ ಪ್ರೀತಿ ಅಂತೂ ಡಬಲ್ ಇದೆ. ಓಕೆ, ಮಿಕ್ಸಿ ಬಂದುಬಿಟ್ಟು ತಗೊಳ್ಳೋದು ನಾವು ಒಂದು 5-6 ಸಾವಿರದ್ದು. ಆ್ಯಂಡ್ ಈ ಮಿಕ್ಸಿ ಸ್ಪೆಷಲ್ ಮಿಕ್ಸಿ ಆಗಿರುತ್ತೆ, ಯಾಕಂದರೆ ಇವತ್ತು ನನ್ನ ಅಮೌಂಟಲ್ಲಿ ನಾನು ಮಿಕ್ಸಿ ತಗೊಳ್ತಾ ಇರೋದು. ಓಕೆ, ಸೊ ಈಗ ಮನೆಗೆ ಬಂದ್ವಿ ನಾವು. ಆ್ಯಂಡ್ ಮಿಕ್ಸಿ ತರಲಿಕ್ಕಂತ ಹೆಬ್ರಿಗೆ ಹೋಗಿದ್ವಿ. ಸೊ ಐ ಆಮ್ ಸೋ ಹ್ಯಾಪಿ. ಮಿಕ್ಸಿ ಅಂತೂ ಮನೆಗೆ ಬಂತು ಆ್ಯಂಡ್ ಕಡಿಯೋ ಕೆಲಸ ಎಲ್ಲ ಮುಗೀತು ನಂದು. ಸೊ ಗೈಸ್, ನಾನು ತುಂಬ ಜಾಸ್ತಿ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಎಡಿಟ್ ಮಾಡೋಕ್ಕಾಗಿಲ್ಲ, ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಸೊ ಸದ್ಯಕ್ಕೀಗ ಮಿಕ್ಸಿನ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೀನಿ. ವಿ-ಗಾರ್ಡ್ ಅವರ ಮಿಕ್ಸಿ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬ ಜಾಸ್ತಿ ಇಂಪ್ರೆಸ್ ಮಾಡ್ತು. ಟೋಟಲ್ ಅಮೌಂಟ್ ಆಗಿತ್ತು 4700 ಸಮಥಿಂಗ್. ಆ್ಯಂಡ್ ನಾವು ಹಳೆ ಮಿಕ್ಸಿ ಕೊಟ್ಟ ಕಾರಣ 500 ಲೆಸ್ ಮಾಡಿದರು. ಸೊ ಟೋಟಲ್ ಅದೇ 4700 ಅಷ್ಟೇ ಕೊಟ್ಟದ್ದು. ಆ್ಯಂಡ್ ಈಗ ಚಿಕ್ಕ ಮಿಕ್ಸಿ ಆ್ಯಂಡ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ನಾನು ನಿಮಗೆ ತೋರಿಸ್ತಿದ್ದೀನಿ, ಯಾಕಂದರೆ ಈಗ ನಾವು ಸೆಟ್ ಮಾಡಲಿಕ್ಕಿದ್ದೀವಿ. ನಮ್ಮ ಹಳೆ ಗ್ರ್ಯಾಂಡರ್ ಏನಿದೆ ಅಲ್ಲಿ ಫ್ರಿಜ್ ಮುಂದೆ ನಿಮಗೆ ಏನು ಕಲ್ಲು ಕಾಣ್ತಾ ಇದೆ, ಅದು ಬಂದುಬಿಟ್ಟು ಹಳೆ ಗ್ರ್ಯಾಂಡರ್, ಅದು ನಾನೇ ಒಡೆದಾಕಿದ್ದು. ಸೊ ನನ್ನ ಕೈಯಲ್ಲಿ ಕೆಳಗೆ ಬಿದ್ದುಬಿಡ್ತು, ಲೈಕ್ ನಾನು ಕ್ಲೀನ್ ಮಾಡ್ತಿರುವಾಗ. ನನಗಂತೂ ಟೆನ್ಷನ್ ಆಗಿತ್ತು. ಪುಣ್ಯಕ್ಕೆ ಅಪ್ಪ ಎಂತ ಸಹ ಹೇಳಿಲ್ಲ. ಆ್ಯಂಡ್ ಏನು ಅಮೌಂಟ್ ಇತ್ತು ಸ್ಕಾಲರ್ಶಿಪ್ಪಿದು, ಸೊ ಅದರಲ್ಲೇ ನಾನು ಮಿಕ್ಸಿಯನ್ನು ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದು, ನಾನು ಮತ್ತು ಅಕ್ಕ ಹೆಬ್ರಿಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಮಿಕ್ಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಪುಣ್ಯಕ್ಕೆ ಅಂದರೆ ಇದೊಂದು ಖುಷಿಯೇ ಬೇರೆ. ನಾವು ಈ ರೀತಿ ಒಂದು ಸ್ಕಾಲರ್ಶಿಪ್ ಹಣದಿಂದ ತಗೊಳ್ಳಿ ಬರೋದು, ಅದು ಸಹ ಖುಷಿ ಕೊಡುತ್ತೆ. ಬಟ್ ನಮ್ಮ ಸ್ಯಾಲರಿಯಿಂದ ಏನಾದರೂ ತಂದರೆ ಮನೆಗೆ, ಅದು ಇನ್ನೂ ಡಬಲ್ ಖುಷಿ ಆಗಲಿಕ್ಕಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಗೈಸ್, ಸೊ ಸದ್ಯಕ್ಕೆ ಈಗ ನಾನು ಬೆಳಿಗ್ಗೆ ಎಡಿಟಿಂಗ್ ಮಾಡ್ತಿದ್ದೀನಿ ನೋಡಿ. ಆ ಒಂದು ತಾರೀಕು ಬಂದುಬಿಟ್ಟು 31. ಸೊ 31ಗೆ ನಾನು 28ನ ವ್ಲಾಗನ್ನು ಎಡಿಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ತುಂಬ ಕಡಿಮೆ ಟೈಮ್ ಸಿಗ್ತಾಯಿತ್ತು ಮನೆಯಲ್ಲಿ. ಸೊ ಗೆಸ್ಟ್ ಬರ್ತಾಯಿದ್ರು, ಹೊರಗೆ ಹೋಗ್ಲಿಕ್ಕಿತ್ತು. ನಿಮಗೆ ಗೊತ್ತಾಗುತ್ತೆ ಮುಂದಿನ ವ್ಲಾಗಲ್ಲಿ ಏನೆಲ್ಲ ಆಗಿದೆ ಅಂತ. ಸೊ ಈಗ ನನಗೆ ಸದ್ಯಕ್ಕೆ ಉಡುಪಿಗೆ ಹೋಗ್ಲಿಕ್ಕೆ ಉಂಟು. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ 2-3 ವ್ಲಾಗ್ ಆದಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.